ಮುಂದಿನ ದಿವಸಗಳಲ್ಲಿ ಕವಿತೆಯನ್ನು ಬರೆಯುವ ಉತ್ಸಾಹವನ್ನು ಕಾಪಾಡುವುದರಲ್ಲಿ ಒಂದು ಸಾರಿಗೆ 185 ಕವಿತೆಗಳು, 100 ಮೀರಿದ ಕವಿತೆಗಳು ಓದುವುದು ಇವತ್ತಿನ ಅವಸರದ ಜಗತ್ತಿನಲ್ಲಿ ಅದನ್ನು ಸ್ವೀಕರಿಸುವುದು ಕಷ್ಟ. ಅವರ ಸಂದರ್ಭ ದಾಖಲ ಜಾಸ್ತಿ ಇದೆ ಮತ್ತು ಪದ್ಯಗಳು ಜಾಸ್ತಿ ಇದೆ ಅಂತ ಅನಿಸಿದ್ದಕ್ಕೆ ವಿಮರ್ಶಕರು ಕೂಡ ಸ್ವಲ್ಪ ತಡವಾಗಿ ಓದೋಣ, ನಿಧಾನ ಓದೋಣ ಅಂತ ಅನ್ಬೋದು. ಆದ್ದರಿಂದ ಮುಂದೆ ಕವನ ಸಂಕಲನವನ್ನು ತರುವಾಗ ಸ್ವಲ್ಪ ಸಹೃದಯ ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕಾದರೆ ಇವುಗಳನ್ನೇ ನಿರ್ಧರಿಸಿಕೊಳ್ಳಬೇಕಾದ್ರೆ 3-4 ಸಂಕಲನಗಳನ್ನು ಮಾಡಿ ಪರವಾಗಿಲ್ಲ. ಆದರೆ ಪ್ರೇಕ್ಷಕರ ಒಲುಮೆ, ವಿಮರ್ಶಕರ ಸ್ವೀಕಾರ ಇದು ಮುಖ್ಯವಾಗಿರುವುದಿಲ್ಲ. ಒಂದು 50-60 ಕವಿತೆಗಳಿಗೆ ಒಂದೊಂದು ಸಂಕಲನವನ್ನು ಸೀಮಿತಗೊಳಿಸಿದರೆ ಒಳ್ಳೆಯದು ಅನ್ನುವಂಥ ಕಿವಿ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹಳ ಒಳ್ಳೆಯ ಕವಿತೆಗಳನ್ನು ಬರೆಯಬಲ್ಲ ಶಕ್ತಿಯನ್ನು ಕಾವ್ಯಾಂತರದ ಮೂಲಕ ಪ್ರಕಟಿಸಿರುವುದಕ್ಕಾಗಿ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇವೆ. ರಾಮೇಗೌಡರಿಗೆ ಈಗ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಸೋಮಶೇಖರ್ ಅವರು ಕನ್ನಡದ ರಾಜ್ಯೋತ್ಸವವನ್ನು ಸ್ವತಂತ್ರವನ್ನು ಉದ್ದೇಶಿಸು ಕಚ್ಚಾಡವನ್ನು ಮೂಡಿಸುವುದು ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಸಾಯಿ ಮಾಧವಾಚಾರ್ಯ ಪ್ರಸ್ತು ಈ ದಿನ ಕನ್ನಡ ರಾಜ್ಯೋತ್ಸವ ನನ್ನ ಆತ್ಮೀಯ ಸನ್ನಿಹಿತರಾದಂಥ ಡಾಕ್ಟರ್ ಲಕ್ಷ್ಮೀನಾರಾಯಣರವರ ಕಾವ್ಯಾಮೃತ ಸಮಾರಂಭದ ಉದ್ಘಾಟನೆಯನ್ನು ಮಾಡಿರುವಂಥ ನಮ್ಮೆಲ್ಲ ಹಿರಿಯರು, ಮಾರ್ಗದರ್ಶಕರು, ಕರ್ನಾಟಕ ಪ್ರದೇಶಾಭಿವೃದ್ಧಿ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಕನ್ನಡ ಚಿಂತಕರಾದಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರೇ, ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮೆಲ್ಲರ ಆತ್ಮೀಯರು, ಮಾರ್ಗದರ್ಶಕರಾದ ಡಾಕ್ಟರ್ ಪ್ರೇಮ ಸಿದ್ದರಾಜ್ ಅವರೇ, ಈ ಕೃತಿಯನ್ನು ಬಿಡುಗಡೆ ಮಾಡುವಂಥ ನಮ್ಮೆಲ್ಲರ ಮಾರ್ಗದರ್ಶಕರು, ಗುರುಗಳಾದಂಥ ಡಾಕ್ಟರ್ ಭೈರವೇಂದ್ರ ರಾಘವೇಂದ್ರ ಅವರೇ, ಈ ಸಮಾರಂಭದಲ್ಲಿ ಉಪಸ್ಥಿತರಾಗಿರುವಂಥ ಗೆಳೆಯ ರಮೇಶ್ ಸೂರ್ಯ ಅವರೇ, ಮಾಜಿ ಕೃಷ್ಣ ಅವರೇ, ರವಿದಾಸ್ ಬಿಂಡನ್ ಅವರೇ ಮತ್ತು ಈ ಕಾರ್ಯಕ್ರಮದ ಗೌರವ ಲೇಖಕರಾದಂಥ ಡಾಕ್ಟರ್ ಲಕ್ಷ್ಮೀನಾರಾಯಣ ಅವರೇ, ಡಾಕ್ಟರ್ ಸಿ ಸೋಮಶೇಖರ್ ಮತ್ತು ಡಾಕ್ಟರ್ ಭೈರವೇಂದ್ರ ರಾಘವೇಂದ್ರ ಮಾತಾಡಿದ್ದಾರೆ. ಸಾಗರದಷ್ಟೇ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮವಾಗಬೇಕು, ಕನ್ನಡಿಗರ ಹಿತರಕ್ಷಣೆ ಆಗಬೇಕು, ಕನ್ನಡದ ಸಂಸ್ಕೃತಿಯನ್ನು ಸಂರಕ್ಷಿಸುವಂಥ ಕಾರ್ಯದಲ್ಲಿ ನಾವು ನೀವೆಲ್ಲ ಸಂಕಲ್ಪ ಮಾಡಬೇಕಾಗ್ತದೆ. ಇವತ್ತು ಬೆಂಗಳೂರು ಮಹಾನಗರ ಕರ್ನಾಟಕದ ರಾಜಧಾನಿ. ಈ ರಾಜಧಾನಿಯಲ್ಲಿ ಕನ್ನಡಿಗರ ಪರಿಸ್ಥಿತಿ ಏನಾಗಿದೆ, ಕನ್ನಡ ಸಂಸ್ಕೃತಿಯ ಪರಿಸ್ಥಿತಿ ಏನಾಗಿದೆ ಮತ್ತು ಕನ್ನಡಿಗರ ಬದುಕು ಏನಾಗಿದೆ ಬಗ್ಗೆ ನಾವೆಲ್ಲ ಚಿಂತನೆ ಮಾಡಬೇಕಾಗ್ತದೆ. ಇವತ್ತು ನಮ್ಮ ಹಿರಿಯರು ಹೇಳಿದಂತೆ ಕರ್ನಾಟಕವನ್ನು ನಾವು ಉಳಿಸಬೇಕಾದ್ರೆ ನಾವು ದೃಢ ಸಂಕಲ್ಪ ಮಾಡಬೇಕಾಗ್ತದೆ. ಕನ್ನಡವನ್ನು ನಾವು ಬಳಸಬೇಕಾಗ್ತದೆ. ನಾವು ಬಹುಶಃ ಬೇರೆಯವರಿಗೆ ಕನ್ನಡ ಬಳಸಿ ಅಂತ ಹೇಳ್ತಾ ಇದ್ದೀವಿ, ಆದರೆ ನಾವೇ ಕನ್ನಡಿಗರು ಕನ್ನಡವನ್ನು ಬಳಸೋದ್ರಲ್ಲಿ ಬೆಳೆಸೋದ್ರಲ್ಲಿ ವಿಫಲರಾಗ್ತೀವಿ. ಇವತ್ತು ಮಾತಾಡೋರ ಸಂಖ್ಯೆ ಜಾಸ್ತಿ ಆಗಿದೆ, ಆದರೆ ಕೃತಿ ರೂಪದಲ್ಲಿ ತರುವಂಥ ವ್ಯಕ್ತಿಗಳು ಕಡಿಮೆ ಇದೆ. ಇವತ್ತು ಈ ರಾಜ್ಯದಲ್ಲಿ ಕರ್ನಾಟಕ ಕನ್ನಡಿಗ ಕರ್ನಾಟಕ ಹಿತರಕ್ಷಣೆಗಾಗಿ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸ್ವಾತಂತ್ರ್ಯ ಚಳವಳಿಯ ನಂತರ ಕರ್ನಾಟಕದ ಏಕೀಕರಣ ಚಳವಳಿ ಇತ್ತು. ಏಕೀಕರಣ ಚಳವಳಿ ಆದಂಥ ನಂತರ ಈ ಭಾಷೆಯನ್ನು ಉಳಿಸಲಿಕ್ಕೆ, ಈ ಕನ್ನಡಿಗರ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಈ ಪರಿಸ್ಥಿತಿಗೆ ಇವತ್ತು ನಮ್ಮೆಲ್ಲ ಕನ್ನಡ ಹೋರಾಟಗಾರರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗಮನ ಸೆಳೆಯಲು ನಮ್ಮದೇ ಆದಂಥ ರೀತಿಯಲ್ಲಿ ಹೋರಾಟ ಮಾಡುವುದರ ಮೂಲಕ ಕನ್ನಡಿಗರ ಹಿತವನ್ನು ಕಾಪಾಡಲು ಇವತ್ತು ನಮ್ಮೆಲ್ಲ ಕನ್ನಡ ಸಂಘಟನೆಗಳು, ಕನ್ನಡ ಹೋರಾಟಗಾರರು ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಮಾಡಬೇಕಾದ ಕರ್ತವ್ಯ ಕನ್ನಡವನ್ನು ನಾವು ಬಳಸಬೇಕಾಗ್ತದೆ, ಕನ್ನಡವನ್ನು ಬೆಳೆಸಬೇಕಾಗ್ತದೆ, ಕನ್ನಡವನ್ನು ಉಳಿಸಬೇಕಾಗ್ತದೆ. ಸಿರಿಗನ್ನಡ ಗೆಲ್ಗೆ ಸಿರಿ ಕನ್ನಡ ಮಾಡಬೇಕು. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಡಾಕ್ಟರ್ ಲಕ್ಷ್ಮೀನಾರಾಯಣರವರ ಕಾವ್ಯಾಮೃತ ಕೃತಿಯನ್ನು ಬಿಡುಗಡೆ ಮಾಡಲಾಗಿದೆ. ಕವಿ ರವಿ ಕಾಣತನ ಕಾಣ್ತಾನೆ ಅನ್ನೋದನ್ನ ಅವರ ಕಾವ್ಯಾಮೃತದ ಪುಟಗಳನ್ನು ತೆರೆದಾಗ ಕವಿತೆಯ ವಸ್ತುಗಳು ಮತ್ತು ವೈವಿಧ್ಯಮಯವಾದಂತಹ ವಿಷಯಗಳನ್ನು ನಾವು ನೋಡಬಹುದು. ಕಾವ್ಯಾಮೃತ
ಎಲ್ಲೆಲ್ಲಿ ನಮ್ಮ ಮನಸ್ಸನ್ನು ಈ ರೀತಿ ನೋಡೋದು ಸಾಧ್ಯವಿದೆಯೋ ಅಲ್ಲೆಲ್ಲ ಹೋಗಿ ಅವರು ಸಮಸ್ಯೆಗಳ ಆಳವನ್ನು ಅರಿತು ಅವುಗಳನ್ನು ಅಕ್ಷರ ರೂಪದಲ್ಲಿ ಎಳೆದುಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿದಾಗ ಲಕ್ಷ್ಮೀನಾರಾಯಣವರು ಪತ್ರಕರ್ತರಾಗಿ ಸಾಮಾಜಿಕ ಹೋರಾಟಗಾರರಾಗಿ ಕನ್ನಡ ಪರ ಹೋರಾಟಗಾರರಾಗಿ ಮತ್ತು ಪತ್ರಿಕೋದ್ಯಮಿಯಾಗಿ ಪತ್ರಕರ್ತರಾಗಿ ಅವರು ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ ಈ ನಾಡಿಗೆ ಅವರು ಈ 2 ಕೃತಿಗಳನ್ನು ರಚಿಸುವ ಹಿಂದೆ ಮೊದಲು ಗದ್ಯವನ್ನು ರಚಿಸಿದ್ದಾರೆ. ಅದರಲ್ಲಿ ಅವರ ವಿವೇಕ ಕ್ಷೇತ್ರದ ಅನೇಕ ವಿಷಯಗಳನ್ನು ದಾಖಲಿಸುವ ಜೊತೆಗೆ 2ನೇ ಕೃತಿಯಲ್ಲಿ ಏನು ಕವಿತೆಗಳನ್ನು ಆರಿಸಿಕೊಂಡಿದ್ದಾರೆ. ಒಂದೊಂದು ಕವಿತೆಗಳಲ್ಲೂ ಕೂಡ ವಸ್ತುಗಳು ಭಿನ್ನ ಭಿನ್ನವಾಗಿ ನಾವು ಕಾಣಬಹುದು. ನಾವು ಹೆಮ್ಮೆಯಿಂದ ಓದಬೇಕು ಅಂತ ನನಗೆ ಯಾವುದಾದ್ರು ಸಿರಿ ಸಂಪರ್ಕ ಕಂಡ್ರೆ ಅಥವಾ ಆಸ್ತಿ ಕಂಡ್ರೆ ಮತಗಳಿಗೆ ಬರೋಲ್ಲ. ಯಾರ ಮನೆ ಹೋದರೆ ಪುಸ್ತಕಗಳನ್ನು ನೋಡಲ್ಲ, ಅವ್ರ ಮನೆ ಇರೋಲ್ಲ ಅಂತಾರೆ. ಹಾಗಾಗಿ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ನಾವು ಕರೆದು ಒಂದೆಲ್ಲ ಮಾತಾಡೋದಕ್ಕೆ ಅವಕಾಶ ಕೊಟ್ಟು ಇವತ್ತು ಇಲ್ಲಿ ನಮ್ಮ ಕರೆದಕ್ಕೆ ಈ ಪ್ರಸ್ತಾವರು ಮತ್ತು ಡಾಕ್ಟರ್ ಲಕ್ಷ್ಮೀನಾರಾಯಣ ಅವರು ಹೊಂದಿಸಿ ನಾನೆಲ್ಲ ಮಾತಾಡೋದು ಮುಗಿಸ್ತೇನೆ. ಶೇಖರ್ ಸರ್ ಅವರು ಶಾಲೆಯನ್ನು ಸಮರ್ಪಿಸುವುದರ ಮೂಲಕ ಹಾಡನ್ನು ಹಾಕಿ ಅವರಿಗೆ ಎಲ್ಲದರ ಬಗ್ಗೆ ದಿಗ್ಗಜರು ಮಾತಾಡಿದ್ದಾರೆ, ನಿಮ್ಮ ಮನಸ್ಸನ್ನು ಗೆದ್ದಿದ್ದಾರೆ. ಎಲ್ಲ ಮಾತನ್ನ ಶೇಖರ್ ಸಾಹೇಬರು ಅವರು ಜಿಲ್ಲಾಧಿಕಾರಿಗಳಾಗಿದ್ದ ತುಮಕೂರಿನಲ್ಲಿ ಈ ರೋಡನ್ನು ಅಗಲ ಮಾಡಬೇಕಾಗಿತ್ತು. ಅಲ್ಲಿ ಬಹಳ ಪ್ರತಿಷ್ಠಿತವಾದ ಹಣಕಾಸಿನ ವ್ಯಾಪಾರಿಗಳು ಅಡ್ಡ ಮಾಡ್ತಿದ್ರು. ಇವ್ರೇನು ಮಾಡಿದ್ರು ಅಂದರೆ ಪರಮ ಪೂಜ್ಯರ ಪಾದಾರವಿಂದದಲ್ಲಿ ಇವತ್ತು ಕೂತ್ಬಿಟ್ಟು ಫಸ್ಟ್ ಹೊಡೆದು ಸಿದ್ದೇಶ್ವರ ಕಾಲೇಜನ್ನು ಹೊಡೆದು ಅಲ್ಲಿಂದ ಪೂಜೆ ಮಾಡಿಕೊಂಡು ಹೋಗಿ ಹೇಳಬೇಕು ಅವರು ಜಿಲ್ಲಾಧಿಕಾರಿಗಳು. ಆನಂತರ ನಾನು ಹೊಸಕೋಟೆ ತಾಲೂಕು ಕನ್ನಡ ಸಾಹಿತ್ಯದ ಅಧ್ಯಕ್ಷನಾಗಿ ಪ್ರಪ್ರಥಮ ಸಾಹಿತ್ಯ ಸಮ್ಮೇಳನ ಮಾಡಿದೆ. ಆಗ ಅವರ ಮುಂದೆ ನಾನು ಕರೆದಿದ್ದೆ. ಅಲ್ಲಿ ಒಬ್ಬ ನನಗೆ ಪಂದ್ಯ ಕಟ್ಟಿಲ್ಲ, ಅವರು IAS ಇಂಗ್ಲೀಷ್ ಎಲ್ಲ ಮಾತಾಡ್ತಾ ಇದ್ರು. ನಮಗೆ ಪಂದ್ಯ ಕಟ್ಟಿದ್ದೆ. ಅವ್ರೇನಾದರೂ ಒಂದು ಅಕ್ಷರ ಕನ್ನಡದಲ್ಲಿ ಮಾತಾಡಿದರೆ ₹1,000 ಕಟ್ಟಿದ್ದು ಇಬ್ಬರು ಪಂದ್ಯ ನಾನು ಬರ್ತೀನಿ. ಸುಮಾರು 1.5 ಗಂಟೆಗಳ ಕಾಲ ಮಾತಾಡಿದ್ದಾರೆ. ಒಂದೇ ಒಂದು ಕನ್ನಡ ಪದವನ್ನು ಅವರು ಮಾತಾಡಿದ್ದಾರೆ. ಅರ್ಥವರು ಮಾತಾಡಿದ್ದಾರೆ. ಅವರೆಲ್ಲರೂ ಹೇಳಿದ್ದಾರೆ. ಹಾಗಾಗಿ ಇನ್ನು ಬೈಬಂದ ರಾಮೇಗೌಡ ನಡೆದಾಡುವ ಕನ್ನಡ ಅಕ್ಕರಮಾಲೆ ಅಂತ ಹೇಳ್ಬೋದು. ಅವ್ರು ಬೇರೆ ಏನಾದರೂ ಇತಿಹಾಸ ಇನ್ನೊಂದು ಮತ್ತೊಂದು ಅಕ್ಕರಮಾಲೆ ಅವರು ಮಾತನಾಡೋದು ಇಲ್ಲಿ ಒಂದು ಅಪಪ್ರದೇಶದಲ್ಲಿ ಅವರ ಬಾಯಿಂದ ಬರೋದಿಲ್ಲ. ಹಾಗಾಗಿ ನನಗೆ ಒಂದು ಪ್ರೀತಿ ಕಾರ್ಯಕ್ರಮಗಳಿದ್ದು ಬೈಬಂದ ರಾಮೇಗೌಡರು ಸಾಹೇಬರು ಬರ್ತಾರೆ ಜೊತೆಗೆ ಆ ಕಾರ್ಯಕ್ರಮ ಮುಗಿಯೋದು ನಾನು ಇಲ್ಲಿಗೆ ಬಂದೆ. ಈಗ ನಾನು ಭಾಷಣ ಮಾಡೋದು ನಮ್ಮ ಶಾಲೆ ಹತ್ರ ಹುಟ್ಟು ಹೋರಾಟಗಾರ ಅದು ನೋಡಿದ್ರೆ ಗೋವಿಂದಡಿ ದೇವೇಗೌಡ ಅಂತ ಅಲ್ಲಿ ನನ್ನೊಂದು ಗುಂಪು. ಆ ಗುಂಪಿನಲ್ಲಿ ಈ ಮನುಷ್ಯ ಏನು ಮಾತಾಡ್ತಾ ಇರಲಿಲ್ಲ. ಅಲ್ಲಿ ಹೋರಾಟದಲ್ಲಿ ಮಾತಾಡ್ತು ಮೇಲ್ಕೊಂಡು ಪರಿಸ್ಥಿತಿ ಹಿಡಿದಿರಲಿಲ್ಲ. ನಮ್ಮಲ್ಲಿ ಎತ್ತಿಗೆ ಕಾಣೋದು. ಹಾಗಾಗಿ ಅವರು ಕೂಡ ಬೇಕಾದ ಮಕ್ಕಳಿವೆ ಮೇಡಮರು ನಾನು ಕೇಳಿದ್ದೆ ಅವ್ರ ಬಗ್ಗೆ ಅಪಾರವಾಗಿ. ಆದರೆ ನೋಡಿರಲಿಲ್ಲ. ಇವತ್ತು ಅವರ ಹಿಂದಿನ ಸಾಧನೆಗಿಂತಲೂ ಅವರು ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ವಿದ್ಯಾಸಂಸ್ಥೆ ಆಗಿದ್ದಾರೆ ಅಂಥವರು ವಿದ್ಯಾಸಂಸ್ಥೆ ಆಗ್ತಾರೆ. ಅವರು ಕೂಡ ಅರ್ಪಿಸ್ತೇನೆ. ಆ ರೀತಿ ನಾನು ಮಾತಾಡ್ತೀನಿ. ಮಾತಾ ಪಿತರ ತಪ್ಪಿದೋ ಒಪ್ಪಿರೋ ಈ ಜಗತ್ತೈದು ನುಚ್ಚೋರಾರೆಗೋ ಬರಿಯದು ಹರಿಯದು ಅಂದು ಇವತ್ತು ಕಾವ್ಯಾಮೃತ ಕೃತಿಯನ್ನು ಏನು ಬಿಡುಗಡೆ ಮಾಡಿದ್ರು ಬೈರಮಂಗಲ ರಾಮೇಗೌಡ ಸರ್ ಅವರು, ಈಗಾಗಲೇ ಅತ್ಯುತ್ತಮವಾದ ವಿಚಾರಗಳನ್ನು ಕೃತಿಯನ್ನು ಕುರಿತಾಗಿ, ನಾಡನ್ನು ಕುರಿತಾಗಿ, ನಮ್ಮ ಮುಂದೆ ಇರುವ ಸವಾಲುಗಳನ್ನು ಕುರಿತಾಗಿ ಸಾಕಷ್ಟು ಮಾತಾಡಿದ್ದಾರೆ. ಹಾಗೆಯೇ ಶ್ರೀ ಸೋಮಶೇಖರ್ ಸರ್ ಅವರು ಕೃತಿಯನ್ನು ಕುರಿತಾಗಿ, ಕೃತಿಯ ಕರ್ತೃವನ್ನು ಕುರಿತಾಗಿ ಮಾತಾಡಿದ್ದಾರೆ.
ಬಹುಶಃ ಲಕ್ಷ್ಮೀನಾರಾಯಣ ಸರ್ ಅವರು ಮೊದಲನೇ ಗದ್ಯ ಕೃತಿ ವಿವೇಕ ಚೇತನದಲ್ಲಿ ಪ್ರತಿ ಸಂಚಿಕೆಯಲ್ಲೂ ಬರಿತಾ ಇದ್ದಂತಹ ಅವರ ಲೇಖನಗಳನ್ನು ಆಧರಿಸಿ ಒಂದು ಕೃತಿಯನ್ನು ಬಿಡುಗಡೆ ಮಾಡಿದರು. ಆ ಕೃತಿನಲ್ಲಿ ಇರುವಂತಹ ಲೇಖನಗಳು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಎಲ್ಲ ವಿಚಾರಗಳನ್ನು ಒಳಗೊಂಡಿತ್ತು. ಈ ಕ್ಷೇತ್ರವನ್ನು ಅವರು ಸ್ಪರ್ಶ ಮಾಡಿದರೆ, ಈ ಕುರಿತು ಬರೆದಿದ್ದಾರೆ, ಇದನ್ನು ಕುರಿತು ಬರೆದಿಲ್ಲ ಅನ್ನೋ ಹಾಗಿಲ್ಲ. ಕನ್ನಡದ ಬಗ್ಗೆ, ಕನ್ನಡ ಪರಿಸ್ಥಿತಿಯ ಬಗ್ಗೆ, ಇಲ್ಲಿಯ ನೆಲ ಜಲಗಳ ಬಗ್ಗೆ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ, ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ, ಸಾಹಿತಿಗಳಿಗೆ ಸಂಬಂಧಪಟ್ಟ ಹಾಗೆ, ಹೋರಾಟಗಾರರಿಗೆ ಸಂಬಂಧಪಟ್ಟ ಹಾಗೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಶಿಕ್ಷಣ ಕ್ಷೇತ್ರವನ್ನು ಒಳಗೊಂಡು ಇಡೀ ರಾಜ್ಯದ ಎಲ್ಲ ಚರ್ಚಾತ್ಮಕ ವಿಚಾರಗಳನ್ನು ಒಳಗೊಂಡ ಹಾಗೆ ಹಲವಾರು ವಿಚಾರಗಳನ್ನು ಆಯಾ ಕಾಲಕ್ಕೆ ತಕ್ಕ ಹಾಗೆ, ಆಯಾ ಕಾಲಕ್ಕೆ ಬಂದ ಸಮಸ್ಯೆಗಳನ್ನು ಒಳಗೊಂಡು ಹಲವಾರು ಲೇಖನಗಳನ್ನು ಬರೆದಿದ್ದು. ಆ ಭಾಷೆ ಹೇಗಿತ್ತು ಅಂದರೆ ತುಂಬ ಸರಳವಾಗಿ, ಸುಂದರವಾಗಿ, ಸುಲಲಿತವಾಗಿ, ಕನ್ನಡಿಗರು ಎಂಥವರೂ ಕೂಡ ಅಂದರೆ ಪಂಡಿತರೂ ಕೂಡ ಓದುವ ಮತ್ತು ಶಾಲಾ ಮಕ್ಕಳು ಕೂಡ ಅದನ್ನು ಓದಿ ಅರಗಿ ಆ ಒಂದು ಕೃತಿಯನ್ನು ಬಿಡುಗಡೆ ಮಾಡಿದಾಗ ಕೂಡ ಸರ್ ನನಗೆ ಮುನ್ನುಡಿಯನ್ನು ಬರ್ಕೊಡಿ ಅಂತ, ಬೆನ್ನುಡಿಯನ್ನು ಬರ್ಕೊಡಿ ಅಂತ ಕೇಳಿದರು. ನನಗೆ ಅವರು ಹೇಗೆ ಪರಿಚಯ ಅಂದರೆ ವಿವೇಕ ಚೇತನ ಪ್ರತಿಷ್ಠಾನದವರು ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಅಲ್ಲಿಗೆ ನನ್ನನ್ನು ಅತಿಥಿಯಾಗಿ ಕರೆದಿದ್ರು. ಅಲ್ಲಿ ಜಾಣಗೆರೆ ಸರ್ ಇದ್ರು, ರವಿದಾಸ್ ಸರ್ ಮತ್ತು ಲಕ್ಷ್ಮೀನಾರಾಯಣ ಸರ್ ಎಲ್ಲರೂ ಇದ್ರು. ಸಾಕಷ್ಟು ಜನ ಗಣ್ಯರು, ಶಾಸಕರು, ಮಂತ್ರಿಗಳು ಆಗಿದ್ದಂತಹ ಕೃಷ್ಣಪ್ಪ ಸರ್ ಅಲ್ಲಿದ್ರು. ಸೊ ಆ ಸಂದರ್ಭದಲ್ಲಿ ನನ್ನ ಮಾತನ್ನ ಕೇಳಿದ್ರು. ಅದು ಕೋವಿಡ್ ಸಂದರ್ಭ ಆಗಿತ್ತು. ಬಹುಶಃ ಅಲ್ಲಿ ನನ್ನ ಪರಿಚಯ ಮಾಡಿಕೊಂಡಂತಹ ಜಾಣಗೆರೆ ಸರು, ರವಿದಾಸ್ ಸರು ಈ ಕೃತಿಗೆ ಮುನ್ನುಡಿಯನ್ನು, ಬೆನ್ನುಡಿಯನ್ನು ಬರ್ಕೊಡಿ ಅಂತ ಹೇಳಿ ಬರೆಸ್ಕೊಂಡಿದ್ರು. ಅಲ್ಲಿ ಬರ್ತಾ ಇದ್ರು, ಯಾಕೆಂದ್ರೆ ಅವ್ರು ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳ ಕಾಯ್ತಾ ಇದ್ರು, ಅಷ್ಟು ಬ್ಯುಸಿ ಇರ್ತಾ ಇದ್ರು. ಇವತ್ತು ಕೊನೆಯ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂದರೆ ಲಕ್ಷ್ಮೀನಾರಾಯಣ ಸರ್ ಅವರ ಅದೃಷ್ಟ ಅಂತಾನೆ ನಾನು ಹೇಳ್ತೇನೆ. ಪೂರ್ತಿ ಕಾರ್ಯಕ್ರಮದಲ್ಲಿ ಇದ್ದಾರೆ, ಅಧ್ಯಕ್ಷರ ನುಡಿಗಳು ಮುಗಿಯೋರು. ಹಿಂದೆ ಒಂದ್ಸರಿ ಅವ್ರ ಅಧ್ಯಕ್ಷತೆ ಇತ್ತು, ಅಧ್ಯಕ್ಷರ ನುಡಿಯನ್ನ ಮೊದಲೇ ಮಾತಾಡಿ ಪಾಪ ಅವರು ಸಭೆ ಕೇಳಿ ಹೊರಟಿದ್ರು. ಇನ್ನು ಬೈರೂರ ರಾಮೇಗೌಡ ಸರ್ಗೆ ಇದೇ ಸಭಾಂಗಣದಲ್ಲಿ ಮತ್ತೆ ನೆಕ್ಸ್ಟ್ ಕಾರ್ಯಕ್ರಮ ಇದೆ. ಇವೆಲ್ಲ ನಿರಂತರವಾಗಿ ತಮ್ಮನ್ನ ಕನ್ನಡದ ಸೇವೆಗೆ ಅರ್ಪಿಸಿಕೊಂಡಿರುವಂಥವ್ರು. ಇವರ ಮುಂದಿನ ಹೆಜ್ಜೆಗಳಿಗೆ, ಇವರ ಮುಂದಿನ ಹೋರಾಟಗಳಿಗೆ, ಇವರ ಮುಂದಿನ ಅಧಿಕಾರಗಳಿಗೆ ನಾವೆಲ್ಲ ಪ್ರೋತ್ಸಾಹ ಕೊಡೋಣ, ನಾವೆಲ್ಲ ಅವರ ಬೆನ್ನೆಲುಬಾಗಿ ನಿಂತಿರೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ಎಲ್ರಿಗೂ ಧನ್ಯವಾದ ಹೇಳ್ತಾ ಇಷ್ಟ ತನಕ ನಾನು ಮಾತಾಡ್ತಾ ತಾಳ್ಮೆಯಿಂದ ಕೇಳಿದ ತಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ಮಾತಾಡುವುದಕ್ಕೆ ಎಲ್ಲ ನಿಧಾನವಾಗಿ ಇಂಗ್ಲಿಷಿಗಳನ್ನು ಕನ್ನಡ ವಿಷಯ, ಸಾಹಿತ್ಯ ವಿಷಯ ಎಲ್ಲ ವಿಚಾರದ ಎಲ್ಲ ಶ್ರೀಮತಿ ಸಮರ್ಪಣೆ ರಘು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಮತ್ತು ಎಲ್ಲ ನಮ್ಮ ಡಾಕ್ಟರ್ ಶ್ರೀ ಸೋಮಶೇಖರ್ ಮಾಜಿ ಅಧ್ಯಕ್ಷರು, ಕರ್ನಾಟಕ ರೈತ ಪ್ರದೇಶಾಭಿವೃದ್ಧಿ ಈಗ ಅಭಿನಂದನೆ ಮಾಡ್ತಾ ಇದ್ದಾರೆ. ಈಗ ಕೆಳಗಡೆ ಇಲ್ಲಿ ಪಕ್ಕದಲ್ಲೇ ಊಟದ ವ್ಯವಸ್ಥೆ ಇದೆ. ಎಲ್ಲ ಊಟ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋಗುವುದು. ನಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಬಂದಂಥ ಕಲಾವಿದರಿಗೆ ಎಲ್ಲರಿಗೂ ಕೂಡ ಸಮರ್ಪಣೆ ಮಾಡ್ತೇವೆ. ಭುವನೇಶ್ವರಿ ತಾಯಿಗೆ ಜಯವಾಗಲಿ. ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ಈ ದಿನ ನಮ್ಮ ಕನ್ನಡಿಗರಿಗೆ, ಕರ್ನಾಟಕದ ಜನತೆಗೆ ಹಬ್ಬದ ದಿನ. ಯಾಕೆಂತ ಹೇಳಿದ್ರೆ ನಾವೆಲ್ಲ ನಮ್ಮ ಭಾಷೆ, ಜಲ, ಗಡಿ ಇವುಗಳಿಗೆ ನಮನ ಸಲ್ಲಿಸುವಂತಹ ದಿನ. ಕನ್ನಡ ರಾಜ್ಯೋತ್ಸವ ರಾಜ್ಯದಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಆಗ್ತಾ ಇದೆ.
ಇದೇ ಸಂದರ್ಭದಲ್ಲಿ ನಮ್ಮ ಪುಸ್ತಕ ಬಿಡುಗಡೆ ಕೂಡ ಆಗ್ತಾ ಇರೋದು ನನಗೆ ಬಹಳ ಸಂತೋಷ ತಂದಿದೆ. ನನ್ನ ಮೊದಲನೇ ಕೃತಿ ಬಂದು ಮಾನವೀಯ ಮೌಲ್ಯಗಳ ಮರುಚಿಂತನೆ. ಅದು ಮಾನವೀಯ ಮೌಲ್ಯಗಳ ಮೇಲೆ ಬರೆದಂತಹ ಒಂದು ಕೃತಿ. ಎರಡನೇದು ಕೂಡ ಮಾನವೀಯ ಮೌಲ್ಯಗಳನ್ನೇ ಆಧಾರವಾಗಿ ಇಟ್ಕೊಂಡು ನಾನು ಕೃತಿ ಮಾಡಿದ್ದೀನಿ. ಸುಮಾರು ಒಂದು 185 ಕವಿತೆಗಳನ್ನು ಬರೆದಿದ್ದೀನಿ. ಅದರದ್ದು ಒಂದು ಕಾವ್ಯಾಮೃತ ಒಂದು ಪುಸ್ತಕ ಮಾಡಿ ಅದನ್ನು ಈ ದಿನ ಬಿಡುಗಡೆ ಮಾಡಿದ್ದೀವಿ. ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ಬಿಡುಗಡೆ ಮಾಡಿರೋದು ನಮಗೆ ಭಾಳ ಸಂತೋಷ ತಂದಿದೆ. ನಮ್ಮ ಪುಸ್ತಕಗಳನ್ನು ಸಾರ್ವಜನಿಕರೆಲ್ಲರೂ, ಕನ್ನಡಿಗರೆಲ್ಲರೂ ಓದುವಂತಾಗಲಿ. ಇನ್ನೂ ನನಗೆ ಬೇರೆ ಆಮೇಲೆ ನನ್ನ ಮುಂದಿನ ಕೃತಿ ವಚನಗಳ ಬಗ್ಗೆ ಬರುತ್ತೆ. ವಚನಗಳ ಬಗ್ಗೆ ಬರೀತೀನಿ. ಅದು ಶಿವಕುಮಾರ ಸ್ವಾಮಿಗಳ ಮೇಲೇ ಕೇಂದ್ರೀಕೃತವಾಗಿದೆ. ಆಮೇಲೆ ವಚನ ಸಾಹಿತ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳ್ಬಿಟ್ಟು ನಾನು ಮನಸ್ಸು ಮಾಡಿದ್ದೀನಿ. ದೇವರ ಕೃಪೆಯನ್ನು, ಚಾಮುಂಡೇಶ್ವರಿ ಕೃಪೆಯನ್ನು, ಭುವನೇಶ್ವರಿ ಕೃಪೆಯನ್ನು ಬೇಡ್ಕೊತೀನಿ ನಾನು. ಓಕೆ.